ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಕೂಡ ನನ್ನ ಮಗಂದು ಬರ್ತ್ಡೇ ವ್ಲಾಗೇ ಆಗಿರುತ್ತೆ. ನಾವು ಹಿಂದಿನ ದಿನ ನೈಟೇ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಸೊ ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇನ್ನು ಸ್ಕೂಲ್ಗೆ ಕಳಿಸ್ಬೇಕಿತ್ತು. ಸೊ ವರ್ಷ ಕೂಡ ಮಕ್ಕಳಿಗೆ ಬರ್ತ್ಡೇ ಟೈಮಲ್ಲಿ ಸ್ಕೂಲ್ಗಳೇ ರಜೆ ಇರ್ತಿತ್ತು. ಅಂದರೆ ಮೇ 27ಗೆ ನನ್ನ ಮಗಳು ಬರ್ತ್ಡೇ, ಜೂನ್ 1 ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತಿತ್ತು. ಸೊ ಅದೇ ಥರ ನನ್ನ ಮಗಳದು ಯಾವಾಗಲೂ ಸ್ಕೂಲಲ್ಲಿ ಬರ್ತ್ಡೇ ಆಚರಣೆ ಮಾಡ್ಕೊಂಡಿಲ್ಲ. ಅವಳು ಇದೇ ವರ್ಷ ಮಾಡ್ಕೊಂಡಿರೋದು. ಇನ್ನು ನನ್ನ ಮಗನಿಗೆ ಜೂನ್ 15 ಆಗಿರೋದ್ರಿಂದ ಅವಳ್ದಾಗ 15 ಡೇಸ್ಗೆ ಅವನದಿರುತ್ತೆ ಬರ್ತ್ಡೇ. ಸೊ ಇನ್ನು ನನ್ನ ಮಗಂದು ಜೂನ್ 15 ಆಗಿರೋದ್ರಿಂದ ಅವನು ವರ್ಷ ಆಚರಿಸ್ಕೋತಾನೆ. ಬಟ್ ವರ್ಷ ಅನ್ನೋದಕ್ಕಿಂತ ಯಾವಾಗಲೂ ರಜೆಗಳೇ ಸಿಗ್ತಾ ಇರುತ್ತೆ. ಬಟ್ ಅವನು ಈ ಒಂದು 2-3 ವರ್ಷದಿಂದ ಆಚರಿಸ್ಕೊತವನೆ ಅಷ್ಟೇನೆ ಸ್ಕೂಲಲ್ಲಿ. ಸೊ ಈ ವರ್ಷವೂ ಅದೇ ಥರನೇ ಅಂತ ಹೇಳ್ಬೋದು. ಮತ್ತು ಇನ್ನು ನನ್ನ ಮಗನಿಗೆ ಪುಳಿಯೋಗರೆಗಂತ ಅಂದರೆ ತುಂಬಾ ಇಷ್ಟ. ಸೊ ಗೊಜ್ಜೆಲ್ಲ ನಂದು ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ. ಸೊ ನಿನ್ನೆ ಸಂಡೇ ಆಗಿರೋದ್ರಿಂದ ಸಂಡೇನೇ ನಾನೆಲ್ಲ ಪುಳಿಯೋಗರೆ ಎಲ್ಲ ಗೊಜ್ಜೆಲ್ಲ ಮಾಡಿ ಜಾಮೂನೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ನನಗೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೂ ರೈಸ್ಗೆ ಇಟ್ಕೊಂಡು ಅವನಿಗೆ ಪುಳಿಯೋಗರೆ ಎಲ್ಲ ಕಲಿಸ್ಬಿಟ್ಟು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ, ಇನ್ನು ಮೂಸಂಬಿ ಹಣ್ಣಿತ್ತು. ಸೊ ಅದನ್ನು ಕಟ್ ಮಾಡಿಬಿಟ್ಟು ಇಬ್ರಿಗೂ ಮೇಲ್ಗಡೆ ಸ್ವಲ್ಪ ಸಾಲ್ಟು ಉದುರಿಸ್ಬಿಟ್ಟು ಕೊಟ್ಟು ಕಳಿಸಿದ್ದಾಯಿತು ಇವತ್ತು ಲಂಚ್ಗೆ. ಇನ್ನು ಚಾಕ್ಲೇಟ್ ಬಂದು ನನ್ನ ಮಗಳಿಗೆ ತೊಗೊಂಬಂದಿದ್ವಲ್ಲ, ಆವಾಗಲೇ 2 ಜಾಸ್ತಿನೇ ತೊಗೊಂಬಂದಿದ್ದೆ. ಇನ್ನು ಅದು ಅವಳಿಗೊಂದು ಇವನಿಗೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಥರನೇ ಅವಳಿಗೊಂದು ಪೂರ್ತಿ ಖಾಲಿ ಆಯಿತು. ಇನ್ನು ಇವನಿಗೆ ಕಟ್ ಮಾಡಿ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಇನ್ನು ತಿನ್ನೋದಕ್ಕೆ ಪ್ಲೇಟ್ಗೆ ಟಿಫನ್ ಹಾಕ್ಕೊಟ್ಟೆ ತಿಂತಾಯಿದ್ರು. ಇನ್ನು ನನ್ನ ತಮ್ಮ ಕೂಡ ಇಲ್ಲೇ ಇದ್ದ ನೈಟು. ಎಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ನಾವು ನೈಟ್ ಮಲ್ಕೊಂಡಿದ್ದೆ. ಸುಮಾರು 2-3 ಗಂಟೆ ಆಗೋಯಿತು. ಏನಕ್ಕಂದರೆ ಪೂರ್ತಿ ಮನೆಯೆಲ್ಲ ಯಾವ ಥರ ಗಲೀಜಾಗಿತ್ತು ಅಂತ ಲಾಸ್ಟ್ ಬ್ಲಾಗಲ್ಲೇ ನೀವು ನೋಡಿರ್ತೀರ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮಲಗೋಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು. 3 ಗಂಟೆ ಆಗೇ ಹೋಯ್ತು. ಇನ್ನು ಅದು ಇದು ಮಾತಾಡಿಕೊಂಡು ಹಿಂಗೆಲ್ಲ ಎದುರಿಸಿದ್ರಲ್ಲ, ನನ್ನ ಎಷ್ಟು ಭಯ ಪಟ್ಕೊಂಡಿದ್ದೆ ಗೊತ್ತಾ ನಾನು ಅಂತ ಹೇಳ್ಬಿಟ್ಟು ಅಮ್ಮ ಮಾತ್ರ ಸಿಕ್ಕಾಬಟ್ಟೆ ಎದುರಿದ್ರು. ಆ ವಿಡಿಯೋ ಕ್ಲಿಪ್ಪಿಂಗ್ಸು ಇದ್ದಿದ್ದಿರೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತಿತ್ತು ವಿಡಿಯೋ. ಬಟ್ ಅದು ಏನು ಮಿಸ್ ಆಯಿತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದ್ದಕ್ಕೆ ಇಡೀ ಪೂರ್ತಿ ವಿಡಿಯೋನೇ ಒಂಥರ ಕಳೆನೇ ಕಳ್ಕೊಂತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಅದು ವಿಡಿಯೋ, ಸರ್ಪ್ರೈಸಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಅದು ಒಂದು ಬೇಜಾರಾಯಿತು ನನಗೆ. ಅದಕ್ಕೆ ಅಮ್ಮ ಅದನ್ನೆಲ್ಲ ಮಾತಾಡಿಕೊಂಡು ನನ್ನ ತಮ್ಮ ನಾನು ಅಮ್ಮ ಎಲ್ಲ ಮಾತಾಡ್ಕೊಂಡು ಮಲ್ಕೊಳ್ಳೋದಕ್ಕೆ 3 ಗಂಟೆ ಆಗೇ ಹೋಯ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು. ಇನ್ನು ನಾವು ಆವಾಗ ಊಟ ಮಾಡಿ ಮಲಗಿದ್ದಾಯಿತು ನೈಟು. ಇನ್ನು ಬೆಳಿಗ್ಗೆ ಎದ್ದೋಳೋದಕ್ಕೆ ಆಗ್ತಾ ಇರಲಿಲ್ಲ. ಅದೇ ಪುಳಿಯೋಗರೆ ಗೊಜ್ಜು ಇಷ್ಟ ಅಂತ ಹೇಳ್ಬಿಟ್ಟೆ ನಾನೆಲ್ಲ ನೈಟೇ ಹಿಂದಿನ ದಿನವೇ ಪ್ರಿಪೇರ್ ಮಾಡಿ ಸಂಡೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ವೈಟ್ ರೈಸ್ ಒಂದು ಮಾಡಿಕೊಂಡು ಸಿಂಪಲ್ಲಾಗಿ ನಾನು ಎಲ್ಲ ಅದನ್ನೇ ಕಲಿಸ್ಬಿಟ್ಟು ಕೊಟ್ಟು ಕಳಿಸ್ದೆ. ಇನ್ನು ಅಮ್ಮ ಅಂತೂ ನಾನಿನ್ನೂ ಎದ್ದೇ ಇರಲಿಲ್ಲ. ಸೊ 5:30-6 ಗಂಟೆಗೆ ಎದ್ದು ಅಮ್ಮ ಹೊರಟ್ಬಿಟ್ಟಿದ್ದಾರೆ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು. ಇನ್ನು ಅವರು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಅವರು ಟಿಫನ್ ಎಲ್ಲ ಮಾಡಿಕೊಂಡು ಅವರು ಡ್ಯೂಟಿಗೆ ಹೋಗ್ಬೇಕಲ್ವ. ಸೊ ಅಮ್ಮ ಹೋಗ್ಬಿಟ್ಟಿದ್ದಾರೆ. ನನ್ನ ತಮ್ಮ ಒಬ್ಬನೇ ಮಲಗಿದ್ದ. ಸೊ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಅವನು ನನ್ನ ಮಗನ ರೆಡಿ ಮಾಡಿದ್ದೆ ಅಲ್ವ. ಸೊ ಒಂದು ವಾಚು ಸ್ವಲ್ಪ ಹೊಸದಲ್ವ, ಅದೆಲ್ಲ ಇನ್ನು ಸ್ವಲ್ಪ ಬೆಂಡಾಗಬೇಕು. ಸೊ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ನೋಡಿ ಅವನಿಗೆ ವಾಚ್ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದ. ಇನ್ನು ಅವ್ರಿಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೆಲ್ಲ ಕೊಟ್ಬಿಟ್ಟು ಇನ್ನು ಚಾಕ್ಲೇಟ್ ಎಲ್ಲ ಕೊಟ್ಟು ಕಳಿಸ್ದೆ. ಸೊ ಎಲ್ಲ ಮುದ್ದು ಮಾಡಿಬಿಟ್ಟು ಡೈಲಿ ಹೋಗೋ ಥರನೇ ಇವತ್ತು ಕೂಡ ಪಪ್ಪಿ ಕೊಟ್ಬಿಟ್ಟು ಮಕ್ಕಳು ಕೂಡ ಹೊರಟ್ರು. ನನ್ನ ತಮ್ಮನೂ ಹೊರಟುಬಿಟ್ಟ, ಅವನು ಹೋದ. ಇನ್ನು ಯಜಮಾನ್ರು ಮಕ್ಕಳೆಲ್ಲ ಹೊರಟ್ರು. ಅವರು ಎಲ್ಲ ಹೊರಟಾದ್ಮೇಲೆ ನನಗಂತೂ ಒಂಥರ ಮಕ್ಕಳು ಬರ್ತಡೇ ಅಂತ ಅಂದ್ರೇ ಒಂಥರ ಖುಷಿ ಅಂತ ಹೇಳ್ಬೋದು. ಆ ತಾಯ್ತನನ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಅದು ಅನುಭವಿಸ್ತೋರಿಗೆ ಮಾತ್ರ ಗೊತ್ತಿರುತ್ತೆ. ಮಕ್ಕಳು ಬರ್ತಡೇ ಅಂತ ಅಂದ್ರೇ ಏನೋ ಒಂಥರ ಖುಷಿ. ಬಟ್ ಆವಾಗಿನ ಕಾಲದಲ್ಲಿ ನಮ್ಮ ತಾಯಿಯಂದರು ಇವಾಗ ಹೇಳ್ಕೊತಾರೆ ಅದನ್ನು. ಸೊ ನಿನ್ನ ಬರ್ತಡೇಲಿ ಜಸ್ಟ್ ಒಂದು ಫ್ರಾಕ್ ತೆಗೆದು ನಿನಗೆ ಹಾಕೋದಕ್ಕೇ ನಾನು ನಿಮ್ಮ ಅಪ್ಪನ ಹತ್ರ ಜಗಳ ಮಾಡಿ ಓಡಿಸ್ಕೊಂಡು ಬಡಿಸ್ಕೊಂಡು ಬರೀ ಒಂದು 50 ರೂಪಾಯಿ ಫ್ರಾಕ್ಗೆ ನಾನು ನಿನಗೆ ಇದು ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಎಲ್ಲಿಂದ ಎಲ್ಲಿ ತನಕ ಹೋದರೂ ತಾಯಿ ಪ್ರೀತಿ ಮಾತ್ರ ಕಮ್ಮಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಆ ಥರ ಎಷ್ಟು ಜನ ಮಕ್ಕಳಿದ್ರು ಕೂಡ ಎಲ್ಲ ಮಕ್ಕಳೂ ನಾವು ಒಂದೇ ಥರ ನೋಡ್ತೀವಿ. ಎಲ್ಲ ಮಕ್ಳಿಗೂ ನಾವು ಒಂದೇ ಥರ ಮಾಡಬೇಕು ಕೂಡ, ಅದು ನಿಯಮ ಕೂಡ. ಸೊ ನಾವು ಅವ್ರಿಗೊಂದು ಇವ್ರಿಗೊಂದು ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಹಂಗೂ ಕೂಡ ಈ ಸಲ ನನ್ನ ತಮ್ಮ ಮಾಡಿದ ಕೆಲಸಕ್ಕೆ ಪಾಪ ನನ್ನ ಮಗಳಿಗೆ ಏನು ಮಾಡೋದಕ್ಕಾಗಲಿಲ್ಲ.
ಸೊ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಹಾಗೆ ಆಯಿತು. ಸೊ ಅವಳಿಗೂ ಪರವಾಗಿಲ್ಲ, ಅರ್ಥ ಮಾಡಿಸಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ ಕೂಡ. ಸೊ ಇನ್ನು ಮಕ್ಕಳು ಎಲ್ಲ ಹೋದ್ಮೇಲೆ ನಂದು ಸ್ವಲ್ಪ ಪ್ಯಾಕಿಂಗ್ ಕೆಲಸಗಳೆಲ್ಲ ಇದ್ವು, ಅದನ್ನು ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಟಾಪು ಮತ್ತು ಒಂದು ಡಾಬು ಆರ್ಡ್ರ್ ಬಂದಿತ್ತು. ಅದನ್ನು ಡೈಲಿ ಬೆಳಗ್ಗೆ ಹೊತ್ತು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ಬೇಕಾದ್ರೇ ಮಕ್ಳನ್ನ ಸ್ಕೂಲಿಗೆ ಬಿಟ್ಟು ಮತ್ತೆ ವಾಪಸ್ ಬರಬೇಕಾದ್ರೇ ಪ್ರಿಂಟೆಲ್ಲ ತೆಗೆಸ್ಕೊಂಡು ಬಂದುಬಿಟ್ಟಿರ್ತಾರೆ. ನಾನು ಮತ್ತೆ ಕೆಳಗಡೆ ಹೋಗೋ ಅವಶ್ಯಕತೆ ಇರಲ್ಲ. ಮುಂಚೆ ಆದರೆ ನಾನೇ ಜಾಸ್ತಿ ಕೆಳಗಡೆ ಹೋಗ್ತಾಯಿದ್ದೆ. ಸೊ ಇವಾಗ ಅವರೇ ತೊಗೊಂಬಂದು ಕೊಟ್ಬಿಡ್ತಾರೆ, ಜಾಸ್ತಿ ಬರೋದಿಲ್ವಲ್ಲ, ಸೊ ಅವರೇ ತಂದು ಕೊಟ್ಬಿಡ್ತಾರೆ. ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಟಿಫನ್ ತಿಂದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ ತಿಂತಾಯಿದ್ದೆ. ಸೊ ನನಗೆ ಆಗಲೇ ಹೇಳ್ದಂಗೆ ನೈಟೆಲ್ಲ ನಿದ್ದೆ ಇಲ್ಲದೇ ಇರೋ ಕಾರಣದಿಂದ ಬೆಳಗ್ಗೆ ಎದ್ದೋಳೋದಕ್ಕೆ ಆಗ್ತಾ ಇರಲಿಲ್ಲ. ಹಂಗೂ ಎದ್ದು ಟಿಫನ್ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿದ್ದಾಯಿತು. ಸೊ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿದ್ರೆ ನನಗೆ ಇದನ್ನೆಲ್ಲ ತೆಗೆಯೋದಕ್ಕೂ ಆಗ್ತಾ ಇರಲಿಲ್ಲ. ತುಂಬಾ ಭಾರ ಇದೆ ದಿವಾನ್ ಕಾಟ್, ಮತ್ತು ಅಲ್ಲಿ ಡ್ರಮ್ ಎಲ್ಲ ನೀರಿದೆ, ಅಲ್ಲಿ ಚೇರೆಲ್ಲ ಇತ್ತು. ಬಟ್ ಎಲ್ಲ ತೆಗಿಯೋದಕ್ಕೆ ಆಗದೇ ನನ್ನ ಕೈಲಿ, ಮತ್ತು ಇನ್ನೊಂದು ಏನಂದರೆ ಫುಲ್ಲು ಕಣ್ಣಿಗೆ ಪೂರ್ತಿ ನಿದ್ರೆ ಬರ್ತಾಯಿತ್ತು, ಆಗ್ತಾನೇ ಇರಲಿಲ್ಲ. ಒಂದು ದಿನ ನಿಜವಾಗ್ಲೂ ನಿದ್ದೆ ಇಲ್ಲ ಅಂದರೆ ಒಂದು ವಾರ ನಿದ್ದೆಗೆಟ್ಟಿರೋ ಥರನೇ ಅಂತಲೇ ಅನಿಸೋದು. ಸೊ ನಾನಂತೂ ಫಸ್ಟು ಮಲ್ಕೊಬಿಡ್ಬೇಕು ಅಂತ ಹೇಳ್ಬಿಟ್ಟು ಟಿಫನ್ ತಿಂದುಬಿಟ್ಟು ನಾನು ಮಲ್ಕೊಬಿಟ್ಟೆ ಅಂತಲೇ ಹೇಳ್ಬೋದು. ಇನ್ನು ಹತ್ತತ್ರ ನಾನು ಮಲಗಿದಾಗ 12 ಗಂಟೆ ಹಾಗೇ ಹೋಯಿತು. ಆಮೇಲೆ ಅದು ಇದು ಕೆಲಸಗಳೆಲ್ಲ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳು ತೊಳ್ಕೊಂಡು ಅದೆಲ್ಲ ವ್ಲಾಗ್ ಏನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆಮೇಲೆ ಒಂದು 12 ಗಂಟೆ ಆಯಿತು, ಮಲ್ಕೊಬಿಟ್ಟೆ. ಆಮೇಲೆ 3 ಗಂಟೆಗೆ ಎದ್ದಿದ್ದೀನಿ. 3 ಗಂಟೆಗೆ ಎದ್ದು ಹಂಗೆ ಹಿಂಗೆ ಸ್ವಲ್ಪ ಒದ್ದಾಡಿಬಿಟ್ಟು 3:15 ಹೋಗಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದು, ಅದು ಯಾವುದು ಕೂಡ ವೀಡಿಯೋ ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಇನ್ನು ಮಕ್ಕಳು ಕರ್ಕೊಂಬಂದು ಮತ್ತು ಟ್ಯೂಷನ್ಗೆ ಕೂಡ ಚಾಕ್ಲೇಟ್ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಒಂದು 20 ರೂಪೀಸ್ಗೆ ನಾನು ಮತ್ತೆ ಚಾಕ್ಲೇಟ್ ಎಲ್ಲ ತೆಗೆದು ಕೊಟ್ಟು ಕಳಿಸ್ದೆ ಮಕ್ಕಳಿಗೆ. ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ಸುಮ್ಮನೆ ಕೂತ್ಕೊಂಡು ಹಂಗೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ವಾರ್ಗಿತ್ತಿ ಫೋನ್ ಮಾಡಿದ್ಲು, ಅಕ್ಕ ಮಕ್ಕಳಿಗೆ ಕೇಕ್ ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಅವಳಿಗೆ ಕಾಯ್ಕೊಂಡು ಕೂತಿದ್ದೆ. ಇನ್ನು ಅವಳು ಬಂದಳು ಅಂತ ಹೇಳ್ಬಿಟ್ಟು, ಇನ್ನು ಬರ್ತಾಳೆ ಅಂತ ಹೇಳ್ಬಿಟ್ಟು ಏನು ಅನ್ಕೋತಾಳೋ ಅವಳು, ಏನು ನಮ್ಮ ಅಕ್ಕ ಬರ್ತಡೇ ದಿನ ಪೂಜೆ ಕೂಡ ಮಾಡಿಲ್ವಲ್ಲ ಅಂತ ಎಲ್ಲಿ ತಿಳ್ಕೊತಾಳೋ ಅಂತ ಹೇಳ್ಬಿಟ್ಟು, ಸೊ ನೋಡೋಣ ಆದಷ್ಟು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಫೋನ್ ಮಾಡಿದ್ಮೇಲೆ ಆವಾಗ ಸಡನ್ಲಿ ಎದ್ದು ಮಕ್ಕಳು ಟ್ಯೂಷನ್ಗೆ ಹೋದರು. ಅವ್ರು ಹೋದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪ್ಯಾಸೇಜ್ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡ್ದಿದ್ದಾಯಿತು. ಇನ್ನು ಪೂಜೆ ಮಾಡೋಣ ಅಂದ್ಕೊಂಡ್ರೆ ಈ ದಿವಾನ್ ಕಟ್ಟೆ ಇಡೋದಕ್ಕಂತೂ ನನ್ನ ತಮ್ಮ ಬರಲೇ ಇಲ್ಲ. ಸೊ ಇದಿಷ್ಟು ಕೆಲಸ ಆಯಿತು. ಇನ್ನೇನೋ ನಾನು ವಾರ್ಗಿತ್ತಿ ಬರ್ತೀನಿ ಅಂದ್ಲು, ಕಾಯ್ಕೊಂಡು ಕುಂತಿದ್ದೀನಿ. ಅವಳಿಗೆ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇದೆ. ಪೂಜೆ ಮಾತ್ರ ಮಾಡೋಕ್ಕಾಗಲಿಲ್ಲ, ತುಂಬಾ ಬೇಜಾರಾಗ್ತಿದೆ. ಈ ಥರ ಮಾಡಿಬಿಟ್ಟಿದ್ದಾನೆ ನನ್ನ ತಮ್ಮ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಪೂರ್ತಿ ಡಾಬೆಲ್ಲ ಇರೋ ಸ್ಟ್ರಾಕೆಲ್ಲ ತೆಗೆದು ಅಲ್ಲಿ ತುರುಕ್ಬಿಟ್ಟಿದ್ದಾನೆ. ಅದನ್ನೆಲ್ಲ ತೆಗೆದು ಇದನ್ನೆಲ್ಲ ತೆಗೆದು ಈ ದಿವಾನ್ ಅಂತೂ ಸಿಕ್ಕಾಬಟ್ಟೆ ಇದು ಒಂಥರ ಡೋರೆಲ್ಲ ಇರೋದ್ರಿಂದ ಮಾಮೂಲಿ ದಿವಾನ್ ಆದರೆ ತೆಗೆದಾಕ್ಬಿಡ್ಬೋದು, ಬಟ್ ಇದು ಒಬ್ಬೊಬ್ಬರೇ ಎಳೆಯೋದಕ್ಕೆ ಕೂಡ ಆಗಲ್ಲ. ಸೊ ಇಲ್ಲಿ ಸ್ವಲ್ಪ ಈ ಕಡೆಯಿಂದ ನಾವು ತೆಗಿಬೇಕಾದ್ರೆ ಸ್ವಲ್ಪ ಸ್ಪೇಸ್ ಇತ್ತು, ಹೆಂಗೋ ಎಳ್ಕೊಂಡ್ವಿ ಇಬ್ಬರು ಸೇರಿಸಿ. ಬಟ್ ಇವಾಗ ಈ ಥರ ಆಗಿದೆ. ಪೂಜೆ ಅಂತೂ ಮಾಡೋಕ್ಕೆ ಆಗಲಿಲ್ಲ. ಸೊ ಮಕ್ಕಳು ಇನ್ನೇನೋ ಟ್ಯೂಷನಿಂದ ಬರ್ತಾರೆ. ಈಗ 6:30-7 ಗಂಟೆಗೆ ಮಕ್ಕಳು ಟ್ಯೂಷನಿಂದ ಬರ್ತಾರೆ. ಇದಿಷ್ಟ ಆಗಿದೆ ಕತೆ. ನನಗಂತೂ ತುಂಬಾ ಬೇಜಾರಾಗ್ತಿದೆ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಇದು ಯಾವ ರೀತಿ ಕತೆ ಆಗಿದೆ ಅಂತ ಹೇಳ್ಬಿಟ್ಟು. ಈ ರೀತಿ ಇದೆ. ಸದ್ಯಕ್ಕೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಪಾತ್ರೆನೂ ಕೂಡ ಇಲ್ಲ ಕಿಚನಲ್ಲಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ನೀಟಾಗಿ ಇವಾಗ ಜಸ್ಟ್ ಒಂದು ಗ್ಲಾಸ್ ಕಾಫಿ ಕುಡಿದೆ ಅಷ್ಟೇ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅಡುಗೆ ಒಂದು ಮಾಡಬೇಕು. ಸೊ ಸ್ವಲ್ಪ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದಿದೆ, ಅದು ಒಂದು ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಇದೆ ಇವತ್ತಿಂದ ನನ್ನ ದಿನ. ಏನೋ ಒಂಥರ ಯಾಕೋ ಗೊತ್ತಿಲ್ಲ, ಪೂಜೆ ಮಾಡದೇ ಇರೋದಕ್ಕೂ ಏನೋ ಸ್ವಲ್ಪ ಮನ್ಸಿಗೆ ಸಮಾಧಾನನೇ ಇಲ್ಲ. ಸೊ ಆದರೂ ಪರವಾಗಿಲ್ಲ, ಮಾಡೋ ಕೆಲಸನಾದರೂ ಮಾಡೋಣ ಸದ್ಯಕ್ಕೆ ಇವಾಗ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೀವೇ ನೋಡಿದ್ರಿ ಅಲ್ವಾ ಪರಿಸ್ಥಿತಿನ.
ಒಂಥರ ಮನಸ್ಸೇ ಇರಲಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ನಿದ್ದೆ ಅಂತ ನಿದ್ರೆನೇ ಮಾಡಿಬಿಟ್ಟೆ ಅಂತಲೇ ಹೇಳ್ಬೋದು ಇವತ್ತು. ಆಮೇಲೆ ಹಂಗೂ ಎದ್ದು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಪ್ಯಾಸೇಜ್ ತೊಳೆದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಯಾಕೋ ಸ್ವಲ್ಪ ಲೈಟಾಗಿ ತಲೆ ಕೂಡ ನೋವ್ತಾಯಿತ್ತು. ಒಂದು ಗ್ಲಾಸ್ ಕಾಫಿ ಕೂಡ ಮಾಡ್ಕೊಂಡು ಕುಡಿದೆ. ಇನ್ನು ಕ್ಯಾಟ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋದು ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು. ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ಪೂಜೆ ಒಂದು ಮಾಡೋದಕ್ಕಾಗಲೇ ಇಲ್ಲ ಅಂತ ಹೇಳ್ಬೋದು. ಈ ಥರ ಇತ್ತು. ಹಂಗೂ ಸ್ವಲ್ಪ ಬೇಜಾರಾಯಿತು, ಪೂಜೆನೇ ಮಾಡೋದಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಏನೇ ಒಂದಿತ್ತು ಅಂತ ಹೇಳಿದ್ರು ಮನಸ್ಸಿರಬೇಕು. ಸೊ ಹೇಳ್ತಾರಲ್ಲ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮನಸ್ಸಿಲ್ದರೆ ಮಾಡೋದಕ್ಕೆ ಹೋದರೆ ಯಾವುದಕ್ಕೂ ಫಲ ಇಲ್ಲ ಅಂತಲೇ ಹೇಳ್ಬೋದು. ಸೊ ನನ್ನ ತಮ್ಮ ಬರ್ತಾನೆ ಅಂತ ಕಾದೆ, ಅವನು ಬರಲೇ ಇಲ್ಲ ಅವತ್ತು. ಅವನದು ಸ್ವಲ್ಪ ಇವಾಗ ಎಕ್ಸಾಮ್ಸ್ ಎಲ್ಲ ನಡೀತಿದೆ, BCA ಓದ್ತಾ ಇದ್ದಾನೆ, ಫೈನಲ್ ಇಯರ್ ಅವನು. ಅವ್ನಿಗಿನ್ನೇನೋ ಇನ್ನೊಂದು ವಾರದ ಒಳಗಡೆ ಎಲ್ಲ ಮುಗ್ದೋಗ್ಬಿಡ್ಬೋದು. ಸೊ ನೋಡೋಣ, ಅವನದು ಎಲ್ಲ ಮುಗಿದ್ರೆ ಅವನು ಎಲ್ಲ ಜಾಬ್ ಹುಡ್ಕೋ ಪ್ರಯತ್ನದಲ್ಲಿ ಇದ್ದಾನೆ ಅಂತಲೇ ಹೇಳ್ಬೋದು. ಸೊ ಆ ಬ್ಯುಸಿಲಿ ಅವನು ಕೂಡ ಬಂದಿಲ್ಲ. ನಾನು ಅದನ್ನೆಲ್ಲ ಎಳೆದು ನಾನು ಕ್ಲೀನ್ ಮಾಡೋಷ್ಟು ಪರಿಸ್ಥಿತಿಲಿ ನಾನು ಕೂಡ ಇರಲಿಲ್ಲ. ಸ್ವಲ್ಪ ನಾನು ಟೆನ್ಷನಲ್ಲಿದ್ದೆ. ಸೊ ಮಾಡೋದಕ್ಕಾಗಲೇ ಇಲ್ಲ. ಇನ್ನು ನನ್ನ ವಾರ್ಗಿತ್ತಿ ನನ್ನ ಮಗಳು ಬರ್ತಡೇಲಿ ಕೇಕೆಲ್ಲ ತೊಗೊಂಬಂದು ಕಟ್ ಮಾಡಿಸಿದ್ರಲ್ವ. ಸೊ ಮತ್ತೆ ಮಾಡಿದ್ರೆ 2 ಮಕ್ಳಿಗೂ ಒಂದೇ ಥರ ಮಾಡ್ಬೇಕು. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ಅವನಿಗೊಂದು ಇವಳಿಗೊಂದು ಯಾವತ್ತೂ ಮಾಡಲ್ಲ. ಅದೇ ಆಗಲೇ ಹೇಳ್ದಂಗೆ ನನ್ನ ತಮ್ಮದೊಂದು ಏನಕ್ಕೆ ಅಂತ ಗೊತ್ತಿಲ್ಲ, ಈ ವರ್ಷ ಮಾತ್ರ ಫುಲ್ಲು ಅವನು ಅಮ್ಮನಿಗೆ ಮಾಡಲೇಬೇಕು ನನ್ನ ಮಗನಿಗೆ ಅನ್ನೋದಕ್ಕಿಂತ ಅಮ್ಮನ ಮೇಲೆ ಜಾಸ್ತಿ ಅವನಿಗೆ ಬರ್ತಡೇ ಮಾಡಬೇಕು ಅನ್ನೋದು ಆಸೆ ಇದ್ದಿದ್ದು. ಸೊ ಇಬ್ಬರದು ಒಟ್ಟಿಗೆ ಬರ್ತಡೇ ಇದ್ದಿದ್ದರಿಂದ ಒಟ್ಟಿಗೆ ಕೇಕ್ ಕಟ್ ಮಾಡಿಸೋ ಥರ ಆಯಿತು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸೊ ಆ ಕಾರಣದಿಂದಾಗಿ ನನ್ನ ಮಗಳದು ಲಾಸ್ಟ್ ಬ್ಲಾಗ್ ನೀವು ನೋಡಿದರೆ ಗೊತ್ತಿರುತ್ತೆ. ನನ್ನ ಮಗಳು ಬಾಯ್ಬಿಟ್ಟೆ ಹೇಳ್ಬಿಟ್ಲು, ನಿನ್ನ ಮಗ ಅಂತ ಪ್ರೀತಿಯಿಂದ ಮಾಡಿಸ್ತಾ ಇದೆಯಾ, ನನ್ನ ಬರ್ತಡೇ ಮಾಡಲಿಲ್ಲ ನೀವು ಅಂತ ಹೇಳ್ಬಿಟ್ಟು. ಹಂಗೂ ಹಿಂಗೂ ನೈಸ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ ಮಾಡೋಣ, ಈಗ ಬೇಜಾರು ಮಾಡ್ಕೋಬಾರ್ದಲ್ವ, ನಾನು ಎಲ್ಲಿ ಮಾಡಿದೆ, ಮಾಮ ಅಲ್ವಾ ಮಾಡ್ತಾ ಇರೋದು ಅಂತ ಏನೇನೋ ನೈಸ್ ಮಾಡಿದೆ. ಸೊ ನನ್ನ ವಾರ್ಗಿತ್ತಿ ಮೈದಾ ಲಾಸ್ಟು ಒಂದು 15 ಡೇಸ್ ಬ್ಯಾಕು ನನ್ನ ಮಗಳದು ಆದಾಗ ಕೇಕ್ ತಂದು ಇದೇ ಥರನೇ ಕಟ್ ಮಾಡಿಸಿದ್ವಿ. ತಂದು ಕೊಟ್ಬಿಟ್ಟು ಹೋಗಿದ್ದು, ಅವರೆಲ್ಲ ಹೋಗ್ಬೇಕಿತ್ತು ಅರ್ಜೆಂಟಿಗೆ, ಕೇಕ್ ತಂದು ಕೊಟ್ಬಿಟ್ಟು ಹೊರಟೋಗಿದ್ಲು ಅವಳು. ಕೇಕ್ ಕಟ್ ಮಾಡಿಸಿದ್ವಿ. ಸೊ ಈಗಲೂ ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ಲು. ಸರಿ ಬಾರಮ್ಮ ಅಂತ ಹೇಳ್ಬಿಟ್ಟು ಅಂದೆ. ಇನ್ನೇನು ಅವಳು ಬಂದುಬಿಡ್ತಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾಟ್ಲಾಗೆಲ್ಲ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನೇನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತಿದ್ದೆ. ಯೋಚನೆ ಮಾಡ್ತಾಯಿದ್ದೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಅವಳು ಬರ್ತಿದ್ಲಲ್ವ. ಸೊ ಏನಾದರೂ ವೆಜಿಟೇಬಲ್ಸ್ ಎಲ್ಲ ಇತ್ತು. ಸೊ ಪಲಾವ್ ಏನಾದರೂ ಮಾಡಿಬಿಟ್ಟು ಬೋಂಡ ಏನಾದರೂ ಮಾಡಿಬಿಡೋಣ, ಬಜ್ಜಿ ಏನಾದರೂ ಹಾಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಶಾವಿಗೆ ಪಾಯಸ ಏನಾದರೂ ಮಾಡೋಣ ಅಂತ. ಸೊ ಅಷ್ಟೊತ್ತಿಗೆ ಜಾಮೂನೇ ಮಾಡಿದ್ದಿತ್ತಲ್ವ. ಸೊ ಸಿಹಿ ಏನೋ ಒಂದಿದೆ, ಮತ್ತು ಕೇಕ್ ಅಂತೂ ಅವನು ಜಾಸ್ತಿ 2 kg ಏನೋ ಮಾಡಿಸ್ಬಿಟ್ಟಿದ್ದ, ತುಂಬ ದೊಡ್ಡದಾಗಿ ಮಾಡಿಸ್ಬಿಟ್ಟಿದ್ದ ನನ್ನ ತಮ್ಮ. ಅದು ನಾವು ತಿನ್ನೋದು ಏನೇನು ಒಂದೊಂದು ಪೀಸ್ ಅಷ್ಟೇ, ಮತ್ತೆ ಅದನ್ನು ತಿನ್ನಬೇಕಂದ್ರೆ ನನಗೇನೋ ಇಷ್ಟನೇ ಆಗೋದಿಲ್ಲ. ಇನ್ನು ಇವಳು ಬೇರೆ, ನನ್ನ ವಾರ್ಗಿತ್ತಿ ಬೇರೆ ತರ್ತಿದ್ಲು. ಅದೆಲ್ಲ ಕೇಕ್ಗಳು ಸ್ವೀಟ್ ಎಲ್ಲ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಬೇಡ ಬೋಂಡ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಕ್ಯಾಟ್ಲಾಗೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅವಳು ಕೂಡ ಬಂದಳು. ಶಟ್ ಎಂಥ ಕೆಲಸ ಆಯಿತು, ಅವ್ನು ಬಲೂನ್ ಹೊಡೆದು ಹಾಕ್ತಾ ಇದ್ದ ಕಣವ, ವಿಡಿಯೋ ಮಾಡೋದ ಎತ್ಕೊಂಡೆ. ಅಯ್ಯೋ ಎಲ್ಲ ಹೊಡೆದು ಮುಗಿಸ್ತಾನೆ ಬಿಡು ಕತೆ, ನನಗೆ ಗೊತ್ತು. 100 ರೂಪಾಯಿ ಕೊಟ್ಟಿದ್ದೆ. 20 ರೂಪಾಯಿ 20 ರೂಪಾಯಿ ಅಂದ್ಬಿಟ್ಟು ಕೊಟ್ಟಿದ್ದ. 40 ರೂಪಾಯಿ ಕೊಟ್ಬಿಟ್ಟು ಬರ್ತಿದೆ. ವಾ ಅವನೇ ಕರದ್ನಾ? ಇಲ್ಲಿ ನೋಡಿ ಇವನ್ ಕೈ. ನೀನೇ ಸರಿ ಇಲ್ಲ ಅನ್ಕೊಂಡಿದ್ದೆ ನಾನು. ನೀನು ಸರಿ ಇಲ್ಲ. ನಮ್ಮ ಒಪ್ಕೋತು ಕರೆಕ್ಟಾಗಿ. 10 ರೂಪಾಯಿ ಕೊಡ್ತೀನಿ ಅಂದ. ಎಲ್ಲ ಅವನು 20 ರೂಪಾಯಿ ಅಂತ. ಏನ್ರಿ ಸಾರ ಸಾರು ಸಾಂಬಾರು ಮಾಡಕ್ ಹೋಗಿದ್ರು. ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗೈತೆ, ಎಲ್ಲಿ ತಕೊಂಡೆ, ಎಷ್ಟು ಕೊಟ್ಟೆ ಅಂತ ಕೇಳ್ತಿದ್ರಂತ ಎಲ್ಲರೂ. ಏನ್ ಯಾರು ಈ ಪ್ರಪಂಚದ ಮೇಲೆ ತಗೊಳ್ದೇ ಇರೋ ಬಟ್ಟೆ ತಗೊಬಿಟ್ಟು ನೀವು 500 ರೂಪಾಯಿ ಇಸ್ಕಬಾ ತಗೊಂಡ್ ಕೊಡದ. ಯಾರ್ಯಾರು ಇಷ್ಟಪಟ್ಟವ್ರು ಅವ್ರ ಹತ್ರ ಇಸ್ಕಬಾ. ಈ ಕಡೆಗೆ ಬನ್ನಿ. ಮಕ್ಕಳು ಆಗ್ತಾನೆ ಟ್ಯೂಷನಿಂದ ಬಂದರು. ಅಷ್ಟೊತ್ತಿಗೆ ಹಿಂದೆಲ್ಲಿ ನನ್ನ ವಾರ್ಗಿತ್ತಿನೂ ಕೂಡ ಬಂದಳು. ಇನ್ನು ಹೂವು ಮನೆ ಕೆಳಗಡೆ ಹೂವನೂ ಕೂಡ ಬಂದಿತ್ತು, ತೊಗೊಂಡು
ಹೂವು ಕಟ್ತೀನಿ ಅಂತ ಹೇಳ್ಬಿಟ್ಟು ಹೂವು ಅವಳಿಗೊಂದು ಸ್ವಲ್ಪ ತೊಗೊಂಡ್ಲು, ನನಗೊಂದು ಸ್ವಲ್ಪ ಅವಳೇ ತೊಗೊಟ್ಲು ಅವತ್ತು ಹೂವನ ತೊಗೊಂಡು ನಂದು ಅವಳದೆಲ್ಲ ಕಟ್ತಾಯಿದ್ಲು ಹೂವನ. ಆಮೇಲೆ ನಾನು ಸರಿ ಅಂತ ಹೇಳ್ಬಿಟ್ಟು ನೈಟು ನನ್ನ ತಮ್ಮ ತಂದು ಕಟ್ ಮಾಡಿಸಿದ್ದು ಕೇಕ್ನ, ಅದು ಅಮ್ಮಾಸಲ್ಲಿ ತೊಗೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದ ಕೇಕ್ನ. ಸೊ ಅದಕ್ಕೆ ಕೇಕ್ನೆಲ್ಲ ಕಟ್ ಮಾಡಿಬಿಟ್ಟು ಪ್ಲೇಟ್ಗೆ ಅವಳಿಗೂ ನಮ್ಮ ಅಮ್ಮನಿಗೂ ಇಬ್ರಿಗೂ ಹಾಕ್ಕೊಟ್ಟೆ. ನೈಟು ಅಷ್ಟೊತ್ತಲ್ಲಿ ತಿಂದ್ಬಿಟ್ಟು ಮಲ್ಕೊಂಡ್ರೆ ಜೀರ್ಣ ಕೂಡ ಆಗಲ್ಲ. ನೈಟ್ ಯಾರೂ ತಿಂದಿಲ್ಲ, ಜಸ್ಟ್ ಒಂದೊಂದು ಸ್ವಲ್ಪ ಜಾಮೂನ್ ತಿನ್ಕೊಂಡು ಇದು ಮಾಡಿದಷ್ಟೇ ನೈಟು. ಅದಕ್ಕೇ ಸ್ವಲ್ಪ ಕೇಕ್ ಕಟ್ ಮಾಡಿಕೊಟ್ಟೆ ಅಮ್ಮಂಗೆ ಅವಳಿಗೆ ಎಲ್ಲ. ನಾನು ಬೆಳಿಗ್ಗೆ ಸ್ವಲ್ಪ ಟಿಫನ್ ಆದಮೇಲೆ ಒಂದು ಸ್ವಲ್ಪ ಕೇಕ್ ತಿನ್ಕೊಂಡು ನಾನು ಮಲ್ಕೊಬಿಟ್ಟಿದ್ದೆ. ಸೊ ಅದಕ್ಕೆ ನಾನಿವಾಗ ತಿನ್ನೋದಕ್ಕೆ ಹೋಗಲಿಲ್ಲ. ಆಮೇಲೆ ನನ್ನ ಮಗಳು ನನಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮುನ್ಸ್ಕೊಂಡು ಮಲ್ಕೊಂಡಿದ್ಲು. ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟೆ ನಾನು ಇದು ಮಾಡ್ತಾಯಿದ್ದೆ. ನೀವೆಲ್ಲ ಆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ. ನಾವೆಲ್ಲ ಯಾವುದೋ ಜ್ಞಾನದಲ್ಲಿ ಈ ಕಡೆ ಇದ್ದರೆ ಅವಳು ಹೋಗಿ ಬಂದು ಒಂಥರ ಗುದ್ಲಿ ತೊಗೊಂಡು ಮಣ್ಣು ತೋಡಲ್ವ ಹಂಗೆ ತೋಡ್ಕೊಂಡು ತಿಂದಾಕ್ಬಿಟ್ಟಿದ್ಲು ಚೆನ್ನಾಗಿ ಕೇಕ್ನ. ಮತ್ತು ಇನ್ನೊಂದು ಏನಂದರೆ ಅವಳಿಗೆ ಕೇಕು ಹೆವಿ ತಿಂದುಬಿಟ್ರಂತೂ ಹಿಂದೆಲ್ಲೇ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಅದೊಂದು ಭಯ ಇತ್ತು ನನಗೆ. ಆ ಕಾರಣದಿಂದಾಗಿ ನಾನು ಕೊಡಲ್ಲ. ನೀವು ಮತ್ತು ಇನ್ನೊಂದೇನೆಂದರೆ ಸ್ಕೂಲಿಂದ ಬಂದಿದ ತಕ್ಷಣವೇ ಸ್ವಲ್ಪ ಕೇಕ್ ಕೊಟ್ಟಿದ್ದೆ, ತಿಂದುಬಿಟ್ಟು ಟ್ಯೂಷನ್ಗೆ ಹೋಗಿದ್ದು ಅವರು. ಸೊ ಆ ಕಾರಣದಿಂದಾಗಿ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರಲಿಲ್ಲ, ಮುನ್ಸ್ಕೊಂಡು ಕೂತಿದ್ಲು. ಸೊ ಇನ್ನು ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ಲು ನನ್ನ ವರ್ಗಿತಿ. ತಡಿ ಏನಾದರೂ ಮಾಡಿಬಿಡ್ತೀನಿ ಊಟಕ್ಕೆ, ಲೇಟ್ ಆಗಿಬಿಡುತ್ತೆ, ಆಮೇಲೆ ಮಕ್ಕಳು ಹೊಟ್ಟೆ ಹಶು ಅಂತಾರೆ, ದಮ್ ಹಾಕ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿದೆ ಅವಳಿಗೆ. ಸರಿಯಾಕ ಆಯಿತು ಮಾಡು ನೀನು ಅಂತ ಹೇಳ್ಬಿಟ್ಟು ಅವಳು ಹೂವು ಕಟ್ತಾಯಿದ್ಲು. ನಾನು ಎಲ್ಲ ಪಲಾವ್ ಏನಾದರೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ರುಬ್ಬಿಟ್ಟು ಪಲಾವ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ. ಇನ್ನು ಬೋಂಡ ಮಾಡೋಣ ಏನಾದರೂ ಅಂತ ಅಂದ್ಕೊಂಡೆ, ಬೋಂಡನೋ ಬಜ್ಜಿನೋ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ನನಗೆ ಪಲಾವ್ ಮಾಡೋ ಆಚೆ ಬರೋಷ್ಟೊತ್ತಿಗೆ ಸಾಕಾಯಿತು. ಏನಕ್ಕೆ ಅಂತ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಸ್ಟ್ರೈನ್ ಆಗ್ತಿದ್ದೀನಿ. ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಫುಲ್ಲು ಸುಸ್ತಾಗ್ಬಿಡ್ತೀನಿ, ಆಗೋದೇ ಇಲ್ಲ. ಏನಕ್ಕೆ ಈ ಥರ ಆಗ್ತಿದೆ, ಬಾಡಿಲಿ ಏನಾದ್ರು ವೆರಿವೇಷನ್ ಆಗ್ತಿದೆಯಾ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದು ಆಯಿತು, ಎಲ್ಲ ಆಯಿತು. ತುಂಬಾ ವೀಕ್ ಆಗ್ತಾಯಿದ್ದೀನಿ ಬರ್ತಾ ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಇತ್ತೀಚಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನ ಕೂಡ ಸುಮಾರು ಒಂದು 10 ಡೇಸ್ ತನಕ ಹಾಕಿರಲಿಲ್ಲ. ನಾನು ಹೇಳಿದ್ದೀನಿ ಏನಕ್ಕೆ ಅಂತ, ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ಅಂತ. ಬಟ್ ಈ ವ್ಲಾಗಲ್ಲೂ ಕೂಡ ನಾನು ಅದನ್ನು ಶೇರ್ ಮಾಡ್ಕೋತಾ ಇಲ್ಲ. ನೆಕ್ಸ್ಟು ಬರೋ ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊತೀನಿ. ಏನಕ್ಕಂದರೆ ಇದು ಒಂದು ಬರ್ತ್ಡೇ ವ್ಲಾಗ್ ಆಗಿರೋದ್ರಿಂದ ಇದರಲ್ಲಿ ಏನಿದೆಯೋ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ಳೋದು ಬೆಸ್ಟು, ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಮುಂದಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ, ನಾನು ಯಾವುದು ಕೂಡ ಮುಚ್ಚಿಡೋದಿಲ್ಲ. ಸೊ ತುಂಬಾ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಏನಕ್ಕೆ ಬ್ಯುಸಿ ಆದೆ, ಯಾಕೆ, ಏನು, ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈಗಲೂ ಕೂಡ ಅದೇ ಪ್ರೆಷರಲ್ಲೇ ಇದ್ದೀನಿ, ತುಂಬ ಟೆನ್ಷನಲ್ಲೇ ಇದ್ದೀನಿ. ಸೊ ಇದು ಮಾಡಿ ಈ ವಿಡಿಯೋ ಮಾಡಿ ಆಲ್ರೆಡಿ 15 ಡೇಸ್ ಆಗಿದೆ. ಬಟ್ ಇನ್ನು 15 ಡೇಸ್ ಅಲ್ಲ, ಇನ್ನು ಜಾಸ್ತಿನೇ ಆಗಿದೆ. ಬಟ್ ನಾನು ಇನ್ನೂ ವಿಡಿಯೋ ಹಾಕೇ ಇಲ್ಲ. ಸೊ ಅಷ್ಟು ಬೇಜಾರಾಗ್ತಿದೆ ಫುಲ್ಲು. ಒಂಥರ ಯೋಚನೆ ಮಾಡಿ ನೀವೇ, ಜೂನ್ 15 ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಜುಲೈ 7, 8 ಆಗಿದೆ ಇವಾಗ. ಸೊ ಏನು ಮಾಡೋದು, ಈ ರೀತಿ ಇದೆ ಪರಿಸ್ಥಿತಿ. ಎಷ್ಟು ದಿನ ಆಯಿತು ಅಂತ 20-25 ಡೇಸ್ ತನಕ ಹತ್ತತ್ರ ಆಗಿದೆ ಅಂತಲೇ ಹೇಳ್ಬೋದು ವೀಡಿಯೋಸ್ಗಳನ್ನ ಮಾಡಿಕೊಂಡು. ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ ಹೇಳೋದಕ್ಕೆ. ಬಟ್ ಅದೇ ಪ್ರೆಷರಲ್ಲಿ ಕೂಡ ಇವತ್ತಿಗೂ ಕೂಡ ಅದೇ ಪ್ರೆಷರಲ್ಲಿ ಅದೇ ಟೆನ್ಷನಲ್ಲೇ ಕೂಡ ನಾನು ಇದ್ದೀನಿ. ಏನಕ್ಕೆ, ಏನಾಯಿತು, ನನ್ನ ಲೈಫಲ್ಲಿ ಏನು ನಡೀತಿದೆ, ಯಾವ ಥರ ಇವಾಗಿದೆ, ಫಸ್ಟು ಯಾವ ಥರ ಲೈಫ್ ಇತ್ತು, ಇವಾಗ ಯಾವ ಥರ ಇದೆ, ಅದನ್ನೆಲ್ಲ ನೆಕ್ಸ್ಟು ಮುಂದಿನ ವೀಡಿಯೋಗಳನ್ನ ನಾನು ಶೇರ್ ಮಾಡ್ಕೋತೀನಿ. ಸೊ ಈ ಖುಷಿ ಟೈಮಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದು ಏನೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ ಕೂಡ. ಸೊ ನನ್ನ ವಾರ್ಗಿತ್ತಿ ನನ್ನ ಮಗನ ಹೆಸರು ಮತ್ತು ನಮ್ಮ ಅಮ್ಮನ ಹೆಸರು, ನಮ್ಮ ಅಮ್ಮನ ಅವಳು ಆಂಟಿ ಅಂತ ಕರೀತಾಳೆ. ಸೊ ಅಮ್ಮನ ಹೆಸರು ಮತ್ತು ನನ್ನ ಮಗನ ಹೆಸರು ಇಬ್ಬರ ಹೆಸರನ್ನು ಹಾಕಿಸ್ಕೊಂಡು ತೊಗೊಂಬಂದಿದ್ಲು. ನಾನು ಎಲ್ಲ ದಮ್ ಹಾಕ್ಬಿಟ್ಟು ಪಲಾವ್ಗೆ ಸರಿ ಇನ್ನು ಕಟ್ ಮಾಡಿಸ್ಬಿಡೋಣ ಕೇಕು ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದೆ. ಇನ್ನು ನನ್ನ ತಮ್ಮನೂ ಫೋನ್ ಮಾಡಿದೆ, ಅವನು ಬಂದಿರಲಿಲ್ಲ, ಇನ್ನೂ ಯಜಮಾನ್ರು ಇಲ್ಲ. ನನ್ನ ಮೈದಂದು ಡ್ಯೂಟಿ ಬಂದು ನೈಟ್ ಡ್ಯೂಟಿ, ಅವರಿಲ್ಲ ಅಂದರೆ ಅವನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವನು ನೈಟ್ ಡ್ಯೂಟಿ, ಬೆಳಿಗ್ಗೆ ಹೊತ್ತು ಯಾರು ಎಲ್ಲ ಇರ್ತಾರೆ, ಬಟ್ ನೈಟ್ ಡ್ಯೂಟಿ ಅಂದರೆ ಅವ್ನು ನೈಟ್ ಹೋಗ್ಬಿಡ್ತಾನೆ, ಅವನಿಲ್ಲ. ಇನ್ನು ನಮ್ಮ ಯಜಮಾನ್ರು ಬೆಳಗ್ಗೆಯಿಂದ ಸಿಗಲ್ಲ, ಅವ್ರು ನೈಟ್ ಸಿಗ್ತಾರೆ, ಈ ರೀತಿ. ಸೊ ಕಟ್ ಮಾಡಿಬಿಟ್ಟು ಅವರು ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು, ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಅಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ತಿನ್ಸೋ ಟೈಮ್ಗೂ ಅಷ್ಟೇ ನನ್ನ ಮಕ್ಕಳು ಮಾತ್ರ ಕಿತ್ತಾಡೋದು ಮಾತ್ರ ಯಾವತ್ತೂ ತಪ್ಪಲ್ಲ ಅಂತಲೇ ಹೇಳ್ಬೋದು.
ಇನ್ನು ಕೇಕ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ಅಷ್ಟೊತ್ತಿಗೆ ಪಲಾವ್ ಕೂಡ ದಮ್ಮಾಗಿತ್ತು. ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಊಟ ಹಾಕ್ಕೊಡ್ತಾ ಇದ್ದೆ. ಸೊ ಇನ್ನು ನನ್ನ ತಮ್ಮ ಬರಲೇ ಇಲ್ಲ. ಸೊ ನಾವು ಊಟಕ್ಕೆ ಕೂತ್ಕೊಂಡಾಗ ಅವನು ಬಂದ. ಆವಾಗ ಇಲ್ಲ ನೀವು ಊಟ ಮಾಡಿ ನಾನು ಆಮೇಲಿಂದ ತಿಂತೀನಿ ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಮಾತ್ರ ಊಟ ಮಾಡ್ಕೋತಾ ಇದ್ವಿ. ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾನು ವಾರಗಿತ್ತಿ ನೈಟು ಅವಾಗ ಹತ್ತತ್ರ 8:30 9 ಗಂಟೆ ಆಗೈತೆ. ಆವಾಗ ಹೊರಡ್ತೀನಿ ಅಂತ ಕೂತಿದ್ಲು. ನಾನು ಬೈದೆ, ಇಲ್ಲ ನಾಳೆ ನಾಡಿದ್ರಲ್ಲಿ ಒಂದಿನ ಇರು ಹೋಗುವಂತೆ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿ ಇರಿಸ್ಕೊಂಡೆ. ಅವಳು ಉಳ್ಕೊಂಡ್ಳು. ಮತ್ತು ಮಾರನೇ ದಿನವೂ ಪೂರ್ತಿ ಇದ್ಲು. ಒಂಥರ ಮನೇಲಿ ನನಗೂ ಒಬ್ಬೊಬ್ಬಳೇ ಇದ್ದು ಬೇಜಾರಿಗೆ ಯಾರಾದರೂ ಒಂಥರ ಮನೇಲಿದ್ದರೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಅವಳನ್ನ ಉಳಿಸ್ಕೊಂಡೆ. ಬಟ್ ಮಾರನೇ ದಿನ ಅಂತೂ ನಾನು ಯಾವುದೇ ರೀತಿ ವ್ಲಾಗ್ ಮಾಡ್ಕೊಂಡಿಲ್ಲ. ಪೂರ್ತಿ ಅವಳು ನಾನು ಪೂರ್ತಿ ರೆಸ್ಟ್ ಮಾಡಿಬಿಟ್ಟಿದ್ದೀವಿ ಅವತ್ತು ಅಂತಲೇ ಹೇಳ್ಬೋದು. ಅದು ಅವತ್ತಿನ ದಿನದ್ದು ನಾನು ವ್ಲಾಗ್ ಮಾಡ್ಕೊಂಡಿಲ್ಲ. ಅವಳನ್ನ ಉಳಿಸ್ಕೊಂಡೆ. ಇನ್ನು ಅದೇ ಆಗಲೇ ಹೇಳ್ದಂಗೆ ನಾವು ಊಟ ಮಾಡ್ಬೇಕಾದ್ರೆ ನನ್ನ ತಮ್ಮ ಬಂದ. ಹಾಕೊಡ್ಲ ತಟ್ಟೆ ತೊಗೊಬಾ ಹಂಗೇನೆ ಅಡುಗೆ ಮನೆಯಿಂದ ಅಂದಿದ್ದಕ್ಕೆ, ಇಲ್ಲ ನೀವು ಊಟ ಮಾಡಿ ನಾನು ಆಮೇಲಿಂದ ತಿಂತೀನಿ ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೇ ಊಟ ಮಾಡಿ ಮುಗಿಸ್ಕೋತಾ ಇದ್ವಿ. ಇನ್ನು ಊಟ ಎಲ್ಲ ಆದಮೇಲೆ ನೆಕ್ಸ್ಟು ಎಲ್ಲರಿಗೂ ಜಾಮೂನ್ ಹಾಕ್ಕೊಟ್ಟೆ. ತಿನ್ಬಿಡಲಿ ಅಂತ ಹೇಳ್ಬಿಟ್ಟು ಜಾಮೂನ್ ಹಾಕ್ಕೊಟ್ಟು ಅದು ಇದು ಇರುತ್ತಲ್ವ. ಸೊ ಎಲ್ಲನೂ ಮಾತಾಡಿಕೊಂಡು ಕೂತಿದ್ವಿ. ಇನ್ನು ಅವಳು ಅಷ್ಟೇ ನಾನು ಹೆಂಗೆ ಮದುವೆ ಆಗಿ ಇವಾಗ 11 ವರ್ಷ ಆಯಿತು, ಯಾವ ಥರ ನಾನು ಹೊಂದಾಣಿಕೆಯಿಂದ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದೀನೋ ನನ್ನ ವಾರ್ಗಿತಿನೂ ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ಪರವಾಗಿಲ್ಲ ಅಂತ ಅನಿಸುತ್ತೆ. ಸೊ ನಮ್ಮನೆಗೆ ಇಲ್ಲಿಗೆ ಬಂದಾಗಲೂ ಅಷ್ಟೇ ಇಷ್ಟುವರೆಗೂ ಅಷ್ಟೇ ಅವಳು ಮದುವೆ ಆಗಿ ಹತ್ತತ್ರ ಇನ್ನೊಂದು 2 ಮಂತ್ಸ್ 3 ಮಂತ್ಸ್ ಹೋಯಿತು ಅಂದರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ವರ್ಷಗಳ ಕಾಲ ಊರಿಗೆ ನಾನು ಅವಳು ಎಲ್ಲ ಹೋದಾಗ ಕೆಲಸಕ್ಕಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಜಗಳ ಆಡಿದವರೇ ಅಲ್ಲ. ಕೆಲಸದ ವಿಚಾರವಾಗಂತೂ ಜಗಳ ಆಡಿದ್ದೇ ಇಲ್ಲ. ನೀನು ಮಾಡು ನಾನು ಮಾಡು ಅಂತ ಕಿತ್ತಾಡಿದ್ದು ಕೂಡ ಇಲ್ಲ. ಇಲ್ಲಿ ನಮ್ಮ ಮನೆಗೆ ಬಂದಾಗಲೂ ಅಷ್ಟೇ ಅವಳು ಅವ್ರ ಮನೆ ಥರ ತಿಳ್ಕೊಂಡು ಎಲ್ಲ ಮಾಡೋದಕ್ಕೆ ನಾನು ಮಾಡ್ತೀನಿ ಬಾ ಅಂತ ಕರೀತಾಳೆ. ಸೊ ನಾನು ಅವ್ರ ಮನೆಗೆ ಹೋದಾಗಲೂ ಅಷ್ಟೇ, ಊರಿಗೆ ಹೋದಾಗಲೂ ಅಷ್ಟೇ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಟ್ ಇನ್ನೂ ಇಬ್ಬರು ಇದ್ದಾರೆ. ಸೊ ಅವ್ರಿಗೆ ಸಿಗೋ ಅಂಥವ್ರು ಹೆಂಗೆ ಸಿಗ್ತಾರೋ ಏನೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಈಗಲೇ ಭಯ ಆಗ್ತಿದೆ. ಏನಕ್ಕಂದರೆ ನಾನು ಮದುವೆ ಆಗಿ ಬಂತವಿಂದನೂ ನಮ್ಮ ಜೀವನ ನಮಗೆ, ಅವ್ರ ಜೀವನ ಅವ್ರಿಗೆ ಅಂತ ನಾನು ಯಾವತ್ತೂ ಅಂದ್ಕೊಂಡೋಳೆ ಅಲ್ಲ. ನಾವು ಬೇರೆ ಇರಲಿ ಒಟ್ಟಿಗೆ ಇರಲಿ ನಾವೆಲ್ಲರೂ ಒಂದೇ ಅಂತಲೇ ಅಂದ್ಕೊಂಡು ನಾನು ಜೀವನ ಮಾಡ್ತಾ ಇರೋದು 11-12 ವರ್ಷದಿಂದ ಕೂಡ. ಸೊ ಅದಕ್ಕೆ ಆ ಭಯ ನನಗಿದೆ. ಇನ್ನೂ ಬರೋರು ಇಬ್ಬರಿದ್ದಾರೆ, ಹೆಂಗೆ ಬರ್ತಾರೋ ಏನೋ ಅನ್ನೋದೇ ಭಯ ನನಗೆ ಅಂತಲೇ ಹೇಳ್ಬೋದು. ನಮ್ಮಿಬ್ಬರು ಥರನೇ ಒಳ್ಳೆ ಹುಡುಗಿ ಸಿಕ್ಬಿಟ್ರೆ ನಮಗೆ ಸಾಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಥರ. ಸೊ ಜೀವನನೇ ಒಂದು ಅಡ್ಜಸ್ಟ್ಮೆಂಟ್ ಅಲ್ವಾ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಲೇಬೇಕು, ಏನೂ ಮಾಡೋದಕ್ಕಾಗಲ್ಲ. ಸೊ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋವಂಥ ಕಷ್ಟ ಕೂಡ ಏನಿಲ್ಲ. ಏನೋ ಚೆನ್ನಾಗಿದ್ದೀವಿ ಎಲ್ಲರೂ ಅಂತಲೇ ಹೇಳ್ಬೋದು. ಸೊ ಇರೋದ್ರಲ್ಲಿ ನೆಮ್ಮದಿಯಾಗಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸದ್ಯಕ್ಕೆ ಆಗಲೇ ಹೇಳ್ದಂಗೆ ಇರೋದು ಹಣ ಆಸ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಂದವರು ಆ ಪ್ರೀತಿಗೆ ಬೆಲೆ ಕೊಡ್ತಾರೋ ಇಲ್ಲ ಅಹಂಕಾರ ತೋರಿಸ್ತಾರೋ ಅನ್ನೋದೇ ಭಯ ನನಗೆ. ಸೊ ಹೊಂದಾಣಿಕೆಯಿಂದ ಹೋಗ್ಬಿಟ್ರೆ ಚಂದ ಅನ್ನೋದೇ ನನ್ನ ಒಂದು ಆಸೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ಫೈನಲಿ ಪೂಜೆ ಮಾಡೋದಕ್ಕಾಗಲೇ ಇಲ್ಲ. ಸೊ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಇನ್ನು ಇವತ್ತಿನ ದಿನ ಅಂತೂ ಆಗಲೇ ಹೇಳ್ದಂಗೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನ ಕಂಪಲ್ಸರಿ ಹಾಕಬೇಕು ಅನ್ನೋ ಪ್ರಯತ್ನದಲ್ಲೇ ಕೂಡ ಇದ್ದೀನಿ. ಸೊ ಹಾಕ್ತೀನಿ ವೀಡಿಯೋಸ್ ಮಾತ್ರ. ಯೂಟ್ಯೂಬ್ ಮಾತ್ರ ನಾನು ಒಂದಷ್ಟು ದಿವಸಗಳ ಕಾಲ ವೀಡಿಯೋಸ್ಗಳನ್ನ ಹಾಕಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋಸ್ಗಳನ್ನ ನಿಲ್ಲಿಸ್ಬಿಟ್ಟೆ, ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಟ್ಟೆ ಅಂತ ಅಲ್ಲ. ಏನೋ ಒಂದು ಪ್ರಾಬ್ಲಮಲ್ಲಿ ಇರ್ತೀನಿ ಆ ಟೈಮಲ್ಲಿ ಅಂತ ಅರ್ಥ. ಇಲ್ಲ ಏನೋ ಒಂದು ಒಳ್ಳೆಯದು ಓಡಾಡ್ತಾ ಇರ್ತೀನಿ, ಇಲ್ಲ ಏನೋ ಒಂದು ನಮ್ಮ ಲೈಫಲ್ಲಿ ಕೆಟ್ಟದಾಗಿರುತ್ತೆ ಅನ್ನೋದೇ ಇರುತ್ತೆ. ಇಲ್ಲಾಂದರೆ ಒಳ್ಳೆಯದಾಗಿರಬೇಕು, ಇಲ್ಲಾಂದರೆ ಕೆಟ್ಟದಾಗಿರಬೇಕು. ಸೊ ಅದು ಎರಡರ ಮಧ್ಯೆ ನಾವು ಇರ್ತೀವಿ ಅಂತ ಅಂದಾಗ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ ಲೈಫಲ್ಲಿ. ಅಷ್ಟು ಬಿಡ್ತು ಅಂದರೆ ಇನ್ನೇನಕ್ಕೂ ನಾನು ಸ್ಟಾಪ್ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ನಾನು ಎಷ್ಟೇ ಕಷ್ಟ ಬಂದರೂ ಯೂಟ್ಯೂಬ್ ಮಾತ್ರ ನಾನು ಸ್ಟಾಪ್ ಮಾಡಲ್ಲ. ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಅದೊಂದು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು ಜನ ನನ್ನ ಆಡ್ಕೊಂಡಿದ್ದಾರೆ, ಸುಮಾರು ಜನ ನನಗೆ
ಏನೇನೋ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಂಗೆ ಶೇರ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅಂಥವ್ರನ್ನ ನಂಗೆ ನೆನೆಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಸೊ ಅಂಥವ್ರ ಮುಂದೆ ನಾನು ಯೂಟ್ಯೂಬ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ, ಎಷ್ಟೇ ಕಷ್ಟ ಬಂದರೂ ಸ್ಟಾಪ್ ಮಾಡಲ್ಲ ಅಂತ ನಾನು ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ. ಅದನ್ನು ಚಾಲೆಂಜಿಂಗಾಗೆ ಮಾಡ್ತೀನಿ. ಬಟ್ ಈ 10 ಡೇಸು ನನಗೆ ಒಂಥರ ನರಕ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅದನ್ನಿಷ್ಟು ಕ್ಲೂ ಕೊಡೋಕ್ಕೆ ಮಾತ್ರ ಸಾಧ್ಯ ನನ್ನ ಕೈಲಿ. ಅದು ಏನು ಅಂತ ಇನ್ನೂ ಡೀಟೇಲಿಂಗಾಗಿ ನನ್ನ ಕೈ ಹೇಳೋದಕ್ಕೂ ಆಗಲ್ಲ. ಸೊ ಎಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಶೇರ್ ಮಾಡ್ಕೊತೀನಿ. ಅದು ಒಂದು ಕಾರಣದಿಂದ ಏನೋ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ಅದರಿಂದ ನಾನು ವೀಡಿಯೋಸ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಹೆಲ್ತ್ ಇಶ್ಯೂಸ್ ಅಂತೂ ಇಲ್ಲವೇ ಇಲ್ಲ, ಆರಾಮಾಗಿದ್ದೀನಿ. ಸೊ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಮಾಡೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ವೀಡಿಯೋಸಿಂದ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ, ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.